ಭಾರತೀಯ ರಕ್ಷಣಾ ಪಡೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಆಪರೇಷನ್ ಮಾಡುವಂತಹ ಒಂದು ವಿಶೇಷವಾದ ಒಂದು ವೆಹಿಕಲ್ ಬಳಿ ನಾ ಇದ್ದೀನಿ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು BMP-2 ಅನ್ನುವ ಒಂದು ಯುದ್ಧದ ವಾಹನ. ಇದು ಅಂದ್ರೆ ಇದು ರಷ್ಯನ್ ಎಂ. BMP-2 ಎನ್ನುವುದು ರಷ್ಯನ್ ಎಂ. ಇದನ್ನ ಭಾರತೀಯರು 1986ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಭಾರತೀಯರು ಕೊಟ್ಟಂತಹ ಹೆಸರು ಸಾರಥ್. BMP ರಷ್ಯನ್ ಮೂಲದ ಒಂದು ಹೆಸರನ್ನ ಭಾರತದವರು ಅಳವಡಿಕೆ ಮಾಡಿಕೊಂಡು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಶುರು ಮಾಡಿದಾಗ ಅದಕ್ಕೆ ಸಾರಥ್ ಅನ್ನೋ ಒಂದು ಹೆಸರನ್ನ ಕೊಡ್ತಾರೆ. ಇದರ ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿ ಹೈದರಾಬಾದ್ ನಲ್ಲಿದೆ, ಹೆಡ್ ಆಫೀಸ್ ಚೆನ್ನೈನಲ್ಲಿದೆ. ಇದೇನು ನೀವು ನೋಡ್ತಾ ಇದ್ದೀರಾ, ಇದು ತುಂಬಾ ಪರಿಣಾಮಕಾರಿಯಾದ ಒಂದು ವಾಹನ. ಅಂದ್ರೆ ಯುದ್ಧದ ಸಂದರ್ಭಗಳಲ್ಲಿ ಅಥವಾ ಸಪೋರ್ಟಿಂಗ್ ಸಂದರ್ಭಗಳಲ್ಲಿ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೀವು ಗಮನಿಸ್ತಾ ಇರ್ಬೋದು ವಾರ್ ಫೀಲ್ಡ್ ಅಲ್ಲಿ ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಆದ್ರೆ ಅಲ್ಲಿ ನೀವು ಅಂದ್ರೆ ಗನ್ಸ್ ಕೂಡ ಇಲ್ಲಿ ಬಳಸ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ರಕ್ಷಣಾ ಅಂದ್ರೆ ಎದುರಾಳಿಗಳ ಮೇಲೆ ದಾಳಿ ಮಾಡೋ ಉದ್ದೇಶದಿಂದ ಗನ್ಸ್ ಕೂಡ ಇರುತ್ತೆ, ಜೊತೆಗೆ ಮಿಸೈಲ್ಸ್ ಇರುತ್ತೆ. ಆದ್ರೆ ಯಾವ ತರ ಗನ್ಸ್ ಇರುತ್ತೆ ಅಂತ ಹೇಳಿದ್ರೆ 30mm ಕೆನನ್ ಅನ್ನುವ ಒಂದು ಗನ್ ಇರುತ್ತೆ ಇದರಲ್ಲಿ. ಅದನ್ನ ಗನ್ ಅನ್ನಲ್ಲ, ಕೆನನ್ ಅಂತಾನೆ ಹೇಳ್ತಾರೆ. ಇನ್ನೊಂದು 7.62mm ಕೋ ಆಕ್ಸೆಲ್ ಗನ್ ಅನ್ನೋದು ಕೂಡ ಈ ವಾಹನದಲ್ಲಿ ಇರುತ್ತೆ. ಜೊತೆಗೆ ಒಂದು ಮಿಸೈಲ್ ಲಾಂಚರ್ ಕೂಡ ಇರುತ್ತೆ. ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅಥವಾ ವಾರ್ ಟೈಮ್ ನಲ್ಲಿ ಇದನ್ನ ತುಂಬಾ ಎಫೆಕ್ಟಿವ್ ಆಗಿ ಬಳಸ್ತಾರೆ. ಅಂದ್ರೆ ಈ ವೆಹಿಕಲ್ ವೆಯ್ಟ್ ಆಲ್ಮೋಸ್ಟ್ 14 ಟನ್ ಇದೆ. ಇಂಜಿನ್ ಪವರ್ ಕೂಡ 300 ಹಾರ್ಸ್ ಪವರ್ ಇದೆ ಇದಕ್ಕೆ. ಜೊತೆಗೆ ಇದರ ಸ್ಪೀಡ್ ಎಷ್ಟು ಅಂತ ನೋಡೋದಾದ್ರೆ 60 km/ಸ್ಪೀಡ್ ಅಂತಾನೆ ಹೇಳ್ಬೋದು. ಇದರ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಇದರ ನೀವೇನ್ ಮೇಲೆ ಟಾಪ್ ಅಲ್ಲಿ ಗಮನಿಸ್ತಾ ಇದ್ರ ಅಲ್ಲಿ ಲೇಸರ್ ರೇಂಜ್ ನ ಫೈಂಡ್ ಮಾಡುವಂತ ಒಂದು ಎಕ್ವಿಪ್ಮೆಂಟ್, ಜೊತೆಗೆ ದೂರದರ್ಶಕ ಅಂತ ಹೇಳಿದ್ರೆ ದೂರದಲ್ಲಿ ಇರುವಂತಹ ವಸ್ತುಗಳನ್ನ ಐಡೆಂಟಿಫೈ ಮಾಡೋದಕ್ಕೆ, ಜೊತೆಗೆ ಅದರ ಒಂದು ಯಾರು ಎದುರಾಳಿಗಳು ಅಥವಾ ಶತ್ರುಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಯಾವ ರೇಂಜ್ ಅಲ್ಲಿ ಇದಾರೆ ಅನ್ನೋದನ್ನ ಫೈಂಡ್ ಮಾಡೋದಕ್ಕೆ ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಕೆಲಸ ಮಾಡುತ್ತೆ. ಆದ್ರೆ DRI ಅಂತ ಒಂದು ಸ್ಪೆಷಲ್ ಫೀಚರ್ ನಲ್ಲಿ ಇದನ್ನ ನಾವು ಕನ್ಸಿಡರ್ ಮಾಡಬಹುದು. ಅಂತ ಹೇಳಿದ್ರೆ 6 ಕಿಲೋಮೀಟರ್ ರೇಂಜ್ ನಲ್ಲಿ ಯಾವ್ದಾದ್ರು ಒಂದು ಮೂವ್ಮೆಂಟ್ಸ್ ಆಯ್ತು ಅಂತಂದ್ರೆ, ಯಾವ್ದಾದ್ರು ಒಂದು ವಸ್ತು, ಯಾವ್ದಾದ್ರು ಒಬ್ಬ ವ್ಯಕ್ತಿ ಬಂತಂತಂದ್ರೆ ಅದನ್ನ ಡಿಟೆಕ್ಟ್ ಮಾಡುವಂತಹ ಕೆಪಾಸಿಟಿ ಹೊಂದಿರುತ್ತೆ. ಜೊತೆಗೆ 4 ಕಿಲೋಮೀಟರ್ ರೇಂಜ್ ಗೆ ಬಂದಾಗ ಪರ್ಟಿಕ್ಯುಲರ್ ಆಗಿ ಯಾವ ವಸ್ತು ಬಂದಿದೆ ಅಥವಾ ಯಾವ ಮನುಷ್ಯ ಬಂದಿದ್ದಾನೆ ಅಥವಾ ಯಾವ ವಾಹನ ಪ್ರಾಣಿ ಈ ರೀತಿಯಾಗಿ ಬಂದಿದೆ ಅನ್ನೋದನ್ನ ಫೈಂಡ್ ಮಾಡುವಂತ ಕೆಪಾಸಿಟಿ ಹೊಂದಿದೆ. ಜೊತೆಗೆ 2.5 ಕಿಲೋಮೀಟರ್ ರೇಂಜ್ ಗೆ ಬಂದಾಗ ಪರ್ಟಿಕ್ಯುಲರ್ ಆಗಿ ಅದರ ಮಾಡೆಲ್ ಏನು ಅಥವಾ ಯಾವ ತರ ಒಂದು ವ್ಯಕ್ತಿ ಅಥವಾ ಯಾವ ತರ ಒಂದು ಪ್ರಾಣಿ ಅಥವಾ ಯಾವುದೋ ಒಂದು ವಾಹನ ಅನ್ನೋದನ್ನ ಕೂಡ ತುಂಬಾ ಪರ್ಟಿಕ್ಯುಲರ್ ಆಗಿ ಅದು ಫೈಂಡ್ ಮಾಡುವಂತ ಕೆಪಾಸಿಟಿ ಕೂಡ ಇದು ಹೊಂದಿರುತ್ತೆ. ಇನ್ನು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಯುದ್ಧದ ಸಂದರ್ಭದಲ್ಲಿ, ಜೊತೆಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ, ಜೊತೆಗೆ ರೋಡ್ ಟ್ರಾನ್ಸ್ಪೋರ್ಟ್ ಇಲ್ಲದಿರಂತ ಜಾಗಗಳಲ್ಲೂ ಕೂಡ ಈ ವಾಹನವನ್ನ ಪರಿಣಾಮಕಾರಿಯಾಗಿ ಬಳಸ್ತಾರೆ. ಇನ್ನು ನೀರಿನಲ್ಲಿ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರು ವಾಟರ್ ನಲ್ಲಿ ಏನಾದ್ರು ಇದು ಟ್ರಾವೆಲ್ ಮಾಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಬಂದಾಗ ಅಲ್ಲೂ ಕೂಡ ಇದು ಟ್ರಾವೆಲ್ ಮಾಡುವಂತಹ ಒಂದು ಶಕ್ತಿಯನ್ನ ಕೂಡ ಹೊಂದಿದೆ. ಅಂದ್ರೆ ಇದನ್ನ ಆರ್ಮರ್ಡ್ ವೆಹಿಕಲ್ ನಿಗಮ್ ಲಿಮಿಟೆಡ್ ಕಂಪನಿಯವರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತೀಯ ಸೇನೆಯಲ್ಲಿ 2,500ಕ್ಕೂ ಅಧಿಕ ವಾಹನಗಳು ಇದರಲ್ಲಿ ಇದೆ. ಜೊತೆಗೆ ಇದರ ಫಾರ್ಮೆಟ್ ಅಂದ್ರೆ ಈ ಬಾಡಿ ಅಥವಾ ಚಾಸಿ ಅಂತ ಏನ್ ಹೇಳ್ತೀವಿ, ಇದರ ಫಾರ್ಮೆಟ್ ನ ಉಳಿಸ್ಕೊಂಡು ಬೇರೆ ಬೇರೆ ವಿಧವಾದ ಒಂದು ನೀಡ್ಸ್ ಗೋಸ್ಕರ ಇದನ್ನ ಬಳಸ್ತಾರೆ. ಅಂದ್ರೆ ಆಂಬುಲೆನ್ಸ್ ಮಾಡ್ಕೊಂಡು ಇದನ್ನ ಪರಿಣಾಮಕಾರಿಯಾಗಿ ಬಳಸ್ತಾರೆ. ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಗೋಸ್ಕರ ಒಂದಿಷ್ಟು ಎಕ್ವಿಪ್ಮೆಂಟ್ಸ್ ನ ಇನ್ಸ್ಟಾಲ್ ಮಾಡಿ ಅದನ್ನು ಕೂಡ ಬಳಸ್ತಾರೆ. ನೀವು ಇನ್ನೊಂದ್ ಕಡೆ ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಇದು ಈ ವಾಹನದ ಇಂಜಿನ್. ಅಂದ್ರೆ ಇಂಜಿನ್ ಕೂಡ ಯಾವ ರೀತಿ ಇರುತ್ತೆ ಇಲ್ಲಿ BMP-2 ಅಥವಾ ಸಾರಥ್ ಅನ್ನೋ ಒಂದು ಯುದ್ಧದ ಒಂದು ವಾಹನದಲ್ಲಿ ಇಂಜಿನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು. ನಾನು ಆಗ್ಲೇ ಹೇಳ್ತಿದ್ದೆ ನಿಮ್ಗೆ ಇಂಜಿನ್ ಪವರ್ 300 HP ಇರುತ್ತೆ ಇದು ಅಂತಾನೆ ಹೇಳ್ತಿದ್ದೆ. ಜೊತೆಗೆ ವೆಯ್ಟ್ ಕೂಡ ನಾನು ಹೇಳ್ತಿದ್ದೆ ನಿಮ್ಗೆ 14 ಟನ್ ವೆಯ್ಟ್ ಕೂಡ ಬರುತ್ತೆ ಅಂತ ಹೇಳಿ. ಒಟ್ಟಾರೆ ಏರ್ ಶೋ 2025 ನಲ್ಲಿ ಸಾಕಷ್ಟು ವಸ್ತುಗಳು ಅಥವಾ ನಮ್ಮ ರಕ್ಷಣಾ ಪಡೆ, ಭಾರತದ ರಕ್ಷಣಾ ಪಡೆ ಅವರು ಬಳಸುವಂತಹ ಸಾಕಷ್ಟು ವಸ್ತುಗಳು, ವಾಹನಗಳು, ಯುದ್ಧದ ಒಂದು ಯಂತ್ರೋಪಕರಣಗಳು ಎಲ್ಲವೂ ಕೂಡ ಪ್ರದರ್ಶನಕ್ಕೆ ಇಡಲಾಗಿದೆ. ಪರ್ಟಿಕ್ಯುಲರ್ ಆಗಿ BMP-2 ಅಥವಾ ಸಾರಥ್ ಅನ್ನೋದು ಕೂಡ ತುಂಬಾ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಸಾಕಷ್ಟು ಜನರು ಇದನ್ನ ನೇರವಾಗಿ ನೋಡಿ ಕಣ್ ತುಂಬಿಕೊಂಡು ಖುಷಿ ಪಡ್ತಾ ಇರುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.